ಗುರೂಜಿಯವ್ರ ಕಾಲದಲ್ಲಿ ಸಾಕಷ್ಟು ವಿಸ್ತಾರ ಆಯಿತು. ಅವರಿಗೂ ಪಾಪ ಆಗಲಿಲ್ಲ. ಭಾಳ ಸಾಹೇಬರು ಬಂದರು, ಎಲ್ಲ 6ನೇ ಸಂಘ ಚಾಲಕರು. ಆದರೆ ಆ ಎಲ್ಲ ತ್ಯಾಗ ಇದೆಯಲ್ಲ, ತುರ್ತು 1-2 ಬ್ಯಾನ್ ನಿಮ್ಗೆ ಗೊತ್ತಿರಬೇಕು. ತುರ್ತು ಪರಿಸ್ಥಿತಿನ ಮೊದಲು ಇಂದಿರಾ ಗಾಂಧಿ ತಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಿಯವರು 48ರಲ್ಲಿ ಗಾಂಧಿಯನ್ನು RSSನವರು ಹತ್ಯೆ ಮಾಡಿದಂಥ ಸುಳ್ಳು ಆರೋಪ ಹಾಕಿ ಆಗಲೂ 1-1.5 ವರ್ಷ ಗುರೂಜಿಯವರು ಒಬ್ಬ ಸಂತರು, ಒಬ್ಬ ದೈವಿ ಅವರು ಪುರುಷರವರು, ಅಂತಹ ಋಷಿ ತುಲ್ಯರಾದಂಥ ಗುರೂಜಿಯವ್ರನ್ನ ಇಡೀ ಸಂಘಟನೆಯ ನಾಯಕರನ್ನ ಬೇವೂರು ಅಂತ ಒಂದು ಸಾಮಾನ್ಯ ಕೈದಿ ಹಾಗೆ ಮಧ್ಯಪ್ರದೇಶ ಒಂದು ಜೈಲಿನಲ್ಲಿಟ್ಟರು. ಇಂಥದ್ದು ಮಾಡಿದರು. ಆಗಲಿ ಆವಾಗ ಹಾಗೆಲ್ಲ ನಡೀತು. ಆದರೆ ಮತ್ತು ಎಲ್ಲ ಮುಗೀತದು. ಗುರೂಜಿಯವರು ಇದರಲ್ಲಿ ಬೆಳೀತು. ಎಲ್ಲ ಕ್ಷೇತ್ರಗಳಲ್ಲಿ ಸ್ವಯಂ ಸೇವಕರು ಹೋಗಬೇಕು. ABVP, BJP ಹಾಗೂ ಜನಸಂಘ, ಆಮೇಲೆ ವಿಶ್ವ ಪರಿಷತ್ 63ರಲ್ಲಿ ಗುರೂಜಿಯವ್ರ ಕಾಲದಲ್ಲಿ ಅದು ಗುರೂಜಿಯವರು ಇದ್ದರು ಆವಾಗ. ಈ ಥರ ಎಲ್ಲ ಅನೇಕ ಸಮಾಜ ವಿಭಿನ್ನ ಕ್ಷೇತ್ರದಲ್ಲಿ ಅಂತ ಹೋಗಿ ನಮ್ಮ ಸ್ವಯಂ ಸೇವಕರು ಪರಾಕ್ರಮ ಮೆರೆದರು. ಸಂಘ ಪರಿವಾರ ಆಯಿತು. ಹಾಗಾಗಿ ದೇಶದಲ್ಲಿ ಅದರ ಪರಿಣಾಮ ಅದಕ್ಕೆ ಆಮೇಲೆ ತುರ್ತು ಪರಿಸ್ಥಿತಿ ಬಂತಲ್ಲ, ಅದನ್ನು ಜನತೆ ನೋಡ್ತು. ಅವರಿಗೆ ಗೊತ್ತಾಯಿತು ಸಂಘ ಅಂದರೆ ಏನು. ಇವರು ಗಾಂಧಿ ಕೊಲೆಗಡಕರು ಅಲ್ಲ. ಗಾಂಧಿ ಕೊಲೆಗಡಕರಾಗಿದ್ರೆ ಸಂಘ ಪರಿವಾರದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪ್ರಧಾನಿಯನ್ನಾಗಿ ಮಾಡ್ತಿದ್ರ, ಮೋದಿಯವರನ್ನು ಪ್ರಧಾನಿಯಾಗಿ ಮಾಡ್ತಾರೆ. ಎಂಥ ಮಾತಾಡ್ತಾರೆ ಇವರೆಲ್ಲ. ಜನತೆಗೆ ಜಾಗೃತಿ ಆಯಿತು, ಅರ್ಥ ಮಾಡಿಕೊಂಡ್ರು.